ಪ್ರಧಾನಮಂತ್ರಿ ಯಾರು ಆಯ್ಕೆ ಆಗಿದೆ ಸರ್? ಮೋದಿ. ಯಾಕೆ ಮೋದಿ? ಒಂದು ಒಳ್ಳೆ ಪ್ಲಾನಿಂಗ್ ಇದೆ ಅವ್ರು. ಅದ್ರ ಪೊಲಿಟಿಷಿಯನ್ಗೆ ಎಜುಕೇಶನ್ ಇರಲ್ಲ, ನಾಲೆಜ್ ಇರಲ್ಲ ಅಂದ್ರೂ ಅವ್ರು ಏನೋ ಒಂದು ಬೆಂಬಲ ಅದು ಇದು ಮಾಡ್ಕೊಳ್ತಾ ಹೋಗ್ತಾರೆ. ನಮ್ಗೆ ಆ ತರ ಫಾಲೋವರ್ಸ್ ಆ ತರ ಲೀಡರ್ಸ್ ಬೇಡ. UPI ಬಂದಿದ್ದಿಲ್ಲ, ಮುಂಚೆ ಎಲ್ಲ UPI ಇರ್ಲಿಲ್ಲ. ಫಸ್ಟ್ ಮಾಡಿದ್ದೆ ನಮ್ಮ ಇಂಡಿಯಾದವ್ರು. ಅದನ್ನ ಯಾರು ಸಪೋರ್ಟ್ ಮಾಡಿದ್ಯಾರು? ಮೋದಿ. ಹೀಗಾಗಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಮಾತು. ಸರ್ ಅವಕಾಶ ಮುಂದೆ ಕೊಡೋಣ ಸರ್. ಇವಾಗಿನೂ ಅವ್ರಿಗೆ ನಾಲೆಜ್ ಇಲ್ಲ. ಇರೋ ದೇಶನ ಉಳಿಸ್ಕೊಳೋಣ ಫಸ್ಟ್, ಆಮೇಲೆ ಚಾನ್ಸ್ ನೆಕ್ಸ್ಟ್ ಕೊಡೋಣ ಸರ್. ಕಂಟಿನ್ಯೂ ಮಾಡಬೇಕು ಅಂದ್ರೆ ಆ ನಂಬಿಕೆ ಅನ್ನೋದು ಬರಬೇಕು. ಇವ್ರ ಹತ್ರ ಅದು ಕಂಡು ಬರಲಿಲ್ಲ. ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತಾರೆ? ಫ್ರೀ ಕೊಟ್ಬಿಟ್ಟೆ ಬಹಳ ತಪ್ಪು ಮಾಡಿದ್ರು. ಊಟದಕ್ಕೆ ಹಾಲಿಂದಕ್ಕೆ ಯಾವನ್ ಟ್ಯಾಕ್ಸ್ ಹಾಕ್ತಾರೆ? ಫಾರ್ಮರ್ ಇಸ್ ಅ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಎಂತ ಬ್ಯಾಕ್ ಬೋನ್? ರಾತ್ರಿ ಕರೆಂಟ್ ಕೊಟ್ರೆ ಅವ್ನು ಹೋಗ್ಬಿಟ್ಟು ಅಲ್ಲಿ ಹೊಲದಲ್ಲಿ ಹಾವು ಕಡಿಸ್ಕೊಂಡು ಏನಾರ ಸತ್ರೆ ಯಾವನ್ ಬರ್ತಾನೆ? ನಮಸ್ಕಾರ. ನಿಮ್ ಪ್ರಕಾರ ಪ್ರಧಾನಮಂತ್ರಿ ಯಾರು ಆಯ್ಕೆ ಆಗ್ಬೇಕು ಸರ್? ಮೋದಿ. ಮೋದಿ ಅವರ? ಯಾಕೆ ಮೋದಿ ಅವರು? ಅಣ್ಣ ಅವ್ರಿಗೆ ಅಂದ್ರೆ ಈಗ ಒಂದು ಒಳ್ಳೆ ಪ್ಲಾನಿಂಗ್ ಇದೆ. ಅವ್ರು ಮುಂಚೆಯಿಂದನೂ ಪ್ಲಾನಿಂಗ್ ಇದೆ, ಓಕೆನಾ? ಆ ಪ್ಲಾನಿಂಗ್ ಇಂದಾನೆ ಅವರು ಏನು ಮಾಡ್ಬೇಕು, ನೆಕ್ಸ್ಟ್ ಏನು ಬೇಕು ಅಂತ ಇದೆ. ಅದು ಬಿಟ್ಟರೆ ಯಾರಿಗೂ ಈ ಪ್ಲಾನಿಂಗ್ ಇಲ್ಲ. ವಿತ್ ಪ್ಲಾನಿಂಗ್ ಬರೋದು ಸೂಕ್ತ. ಎಜುಕೇಷನ್ ಮೇನು. ಅಂದರೆ ಈಗ ನೀ ಯಾವುದೇ ಒಂದು ಕೆಲಸ ಕೊಡ್ತೀನಿ ಅಂದ್ರೂ ಎಜುಕೇಷನ್ ಕೇಳ್ತಾರೆ. ಅದರ ಪೊಲಿಟಿಷಿಯನ್ಗೆ ಎಜುಕೇಷನ್ ಇರಲ್ಲ, ನಾಲೆಜ್ ಇರಲ್ಲ ಅಂದ್ರೂ ಅವ್ರು ಏನೋ ಒಂದು ಬೆಂಬಲ ಅದು ಇದು ಮಾಡ್ಕೊಳ್ತಾ ಹೋಗ್ತಾರೆ. ನಮ್ಗೆ ಆ ಥರ ಫಾಲೋವರ್ಸು ಆ ಥರ ಲೀಡರ್ಸು ಬೇಡ. ನಿಂಗೆ ಪ್ರಾಪರಾಗಿ ನಾಲೆಜ್ ಇದೆಯಾ, ನೀ ಅಲ್ಲಿ ಎಕ್ಸ್ಪರ್ಟೈಸ್ಡು, ಹೌದಾ? ಎಕ್ಸ್ಪರ್ಟ್ ಇರ್ತೀರಾ ಸರ್ ಅದರಲ್ಲಿ. ಅವರಲ್ಲಿ ನಮ್ಗೆ ಕೊಡೋಕ್ಕೊಂದು ನಂಬಿಕೆ ಇರುತ್ತೆ. ಯಾವುದೇ ಒಂದು ಕೆಲಸ ಆಗಿರಲಿ, ಈ ಲಾಯರ್ ಆದರೂ ನಾವು ಒಂದು ಕೇಸ್ ಕೊಡ್ತೀವಿ ಅಂದರೆ ಅವನು ಎಷ್ಟು ವರ್ಷ ಸರ್ವಿಸಲ್ಲಿದ್ದಾನೆ, ಎಷ್ಟು ಕೇಸ್ ಗೆದ್ದಿದ್ದಾನೆ ಅಂತ ನೋಡ್ತೀವಿ, ಹೌದಲ್ವಾ? ಸೇಮ್ ಅದೇ ಥರ ಮೋದಿನೂ ಸೇಮ್. ಹಾಗಾಗಿ ಭವಿಷ್ಯದ ಬಗ್ಗೆ ಯೋಚನೆ ಇದೆ ಮೋದಿ ಅವರಿಗೆ ಅಂತ, ಸೊ ಅದಕ್ಕಾಗಿ ಅವರೇ ಮುಂದುವರಿಬೇಕು ಅಂತನಾ? ಪಕ್ಕ. ಆ್ಯಂಡ್ ಇನ್ನೊಂದೇನು ಅಂದರೆ ಅವರು ಎಲ್ಲಿ ಮೇನ್ ಗೆದ್ದಿದ್ದೆ ಅಂತ ಅಂದರೆ ಆರ್ಮಿ ಅವ್ರಿಗೆ ಫಸ್ಟು ಪ್ರಿಫರೆನ್ಸ್ ಕೊಟ್ಟಿದ್ದು. ಯಾರಿಗೆ ಕೊಡಬೇಕು, ಯಾರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ನಿಂಗೆ ಬಂದುಬಿಟ್ಟು ಬಿಸ್ನೆಸ್ ಮ್ಯಾನಿಗೆ ನಾನು ಹಿಂಗೆ ಕೊಡ್ತೀನಿ, ಅದು ಮಾಡ್ತೀನಿ ಅಂದರೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿರಬೇಕು ಮುಂಚೆ. ಆ್ಯಂಡ್ ನೀವು ಫಸ್ಟು ಪ್ರಿಫರೆನ್ಸು ಮೇನ್ ಹಾರ್ಡ್ ವರ್ಕ್ ಯಾರು ಮಾಡ್ತಾರೆ? ಆರ್ಮಿ ಅವ್ರು ಮಾಡ್ತಾರೆ. ಅವ್ರಿಗೆ ಮೇಜರ್ ಪ್ರಿಫರೆನ್ಸ್ ಕೊಟ್ಟರೆ ಒಳ್ಳೇದು ಅಂತ ನಂದು ಅಭಿಪ್ರಾಯ. ಫಸ್ಟ್ ಅಲ್ಲಿ ಗೆದ್ದಿದ್ದವರು. ಯಾಕೆಂದರೆ ಆರ್ಮಿ ಅವ್ರಿಗೆ ಫಸ್ಟ್ ಕೊಟ್ಟರು, ಪ್ರಿಫರೆನ್ಸ್ ಕೊಟ್ಟರು. ಸತ್ತವ್ರಿಗೂ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನೆಲ್ಲ ಏನೋ ಕಾರ್ಯಗಳನ್ನೆಲ್ಲ ನಿಂತಿದ್ದು ಮಾಡಿದ್ರು. ಮೇನ್ ಅದು ಬೇಕಾಗಿರೋದು. ನಮ್ಮ ಅಪೋಸಿಟ್ ಯಾರು ಇರ್ತಾರೆ ಅಂದರೆ ಅವ್ರಿಗೊಂದು ನಾವೇನೋ ಒಂದು ಮೆಸೇಜ್ ಕೊಡಬೇಕು. ಅಂದರೆ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಕೊಡಬೇಕು. ಸುಮ್ಮನೆ ಇದ್ದು ನಾವು ಎಲ್ಲ ಬಿಟ್ಕೊಂಡು ಆಮೇಲೆ ಅಲ್ಲ. ಇವ್ರು ಯಾವಾಗ ರಿಯಾಕ್ಟ್ ಮಾಡೋದಲ್ಲ, ಅದು ಬೇಕಾಗಿರೋದು. ಯೂತ್ ಮೈಂಡ್ಸೆಟ್ ಇದೆ ಅವರಿಗೆ. ಯೂತ್ ಇಲ್ಲ ಅಂತಲ್ಲ, ನಾನು ಅವರು ಏಜ್ ಆಗಿದೆ, ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ, ಆದರೆ ಯೂತ್ ಮೈಂಡ್ಸೆಟ್ ಇದೆ. ಏನು ಮಾಡಬೇಕು, ಎಲ್ಲಿ ಡಿಜಿಟಲ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು. UPI ಬಂದಿದ್ದಿಲ್ಲ, ಮುಂಚೆ ಎಲ್ಲ UPI ಇರಲಿಲ್ಲ. ಫಸ್ಟ್ ಮಾಡಿದ್ದೆ ನಮ್ಮಲ್ಲಿ ಯಾರು? ನಮ್ಮ ಇಂಡಿಯಾದವರೇ. ಅದನ್ನು ಯಾರು ಸಪೋರ್ಟ್ ಮಾಡಿದ್ದೆ? ಮೋದಿ. ಅದು ಇವಾಗ ನೋಡಿ ಎಲ್ಲರೂ ಈಗ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಇಂಡಿಯಾನ ಥರ್ಡ್, ಈಗ 5th 6th ಎಕಾನಮಿ ಇದೆ, ಥರ್ಡ್ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಪಕ್ಕ ಅದು. ಯಾಕೆಂದರೆ ಅವರು ಇಷ್ಟು ವರ್ಷ ನಾವು ನೋಡಿದ್ದೀವಿ. ಅದೇ ಎಕ್ಸಾಂಪಲ್ ಇಟ್ಕೊಂಡೇ ಮಾಡಬೇಕು ನಾವು, ಯಾವತ್ತೂ ನೋಡ್ಬೇಕಷ್ಟೆ. ಸೊ ನರೇಂದ್ರ ಮೋದಿ ಅವರು ಬಡವ್ರ ಪರ ಅಲ್ಲ, ಶ್ರೀಮಂತರ ಪರ, ಅದಾನಿ ಅಂಬಾನಿ ಪರವಾಗಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಸರ್? ಈಗ ನೋಡಿ ಸರ್, ಈಗ ಎಕಾನಮಿ ಬರಬೇಕು ಅಂದರೆ ಬಿಸ್ನೆಸ್ಸು ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಬೇಕು, ಅದರಿಂದ ಇನ್ಕಮ್ ಬರಬೇಕು, ಅದರಿಂದ ಉದ್ಯೋಗ ಸೃಷ್ಟಿ ಆಗಬೇಕು. ಅದರಲ್ಲಿ ಸಪೋರ್ಟ್ ಮಾಡಬೇಕೇ ಹೊರತು ಬೇರೆ ಯಾರು ಸಪೋರ್ಟೇ ಮಾಡಲ್ವಾ? ಹಂಗಾರೆ ಉದ್ಯಮಿಗಳಿಗೆ ಯಾರಿಗೂ ಕೊಡೋದೇ ಇಲ್ವಾ? ಬೇರೆ ಎಲ್ಲ ಕೊಡ್ತಾರೆ. ಇವರು ಅದನ್ನು ಪ್ರೊಫೆಷ್ನಲ್ ಆಗಿ ಇವ್ರಿಗೆ ಅಂತ ಕೊಟ್ಟಿರೋದಷ್ಟೇ. ಎಲ್ಲರೂ ಮಾಡ್ತಾರೆ ಸರ್. ಇವರೊಬ್ಬರೇ ಮಾಡಿದರು ಇವರಿಗೆ ಸಪೋರ್ಟ್ ಇದೆ ಅಂತ ಇಲ್ಲ. ಅವ್ರ ಉದ್ಯೋಗ ಯಾರಿಗೆ ಕೊಡಬೇಕು ಅನ್ನೋದು. ಆ್ಯಂಡ್ ಇನ್ನೊಂದು ಒಂದು ಹೇಳ್ಬೇಕು ಹೆಂಗೆ ಅಂದರೆ, ಈಗ ಇವರು ಈಗ ಪ್ರೆಸೆಂಟ್ ನಮಗೇನು ಕೊಟ್ಟರಲ್ಲ, 2,000 ರೂಪಾಯಿ ಇದನ್ನು ಕೊಡ್ತೀನಿ, ಏನೇನೋ ಕೊಟ್ಟರು ಅಂದರೆ ಫ್ರೀ ಅಂತ ಕೊಟ್ಟರು, ಹೌದಾ? ಅದ್ರ ಬದಲು ಇವ್ರೇನು ಮಾಡಿದಾರೆ ಗೊತ್ತಾ? ಮುಂಚೆ ನಾನು ನಿಮಗೆ ಸಾಲ ಕೊಡ್ತೀನಿ. ಹೆಂಗೆ ಕೊಡ್ತೀನಿ? ಸಬ್ಸಿಡಿ ರೂಪದಲ್ಲಿ. ನೀವು ಕೆಲಸ ಮಾಡಿ ಅದಕ್ಕೆ ನಿನಗೆ ಸಾಲ ಕೊಡ್ತೀನಿ. ಕೆಲಸ ಮಾಡಿದ್ರೆಲ್ಲ ದುಡಿಯೋದು, ಅದು ಬೇಕಲ್ವಾ ಮೇನಾಗಿ? ಅದನ್ನು ಇವ್ರ ಮೈಂಡ್ಸೆಟ್ ಅದು ಬರಬೇಕು. ನೀನು ಕೆಲಸ ಮಾಡೋನಿಗೆ ನೀನು ಸಪೋರ್ಟ್ ಮಾಡಿದ್ರೆ, ಕುತ್ಕೊಂಡು ತಿನ್ನೋನಿಗೆ ಸಪೋರ್ಟ್ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಕುತ್ಕೊಂಡು ತಿನ್ನೋನಿಗಲ್ಲ ಸಪೋರ್ಟ್ ಮಾಡಬಾರ್ದು. ನೀ ಇನ್ನೂ ಕಮ್ಮಿ ಕೊಟ್ಬಿಟ್ಟು ಕುತ್ಕೊಂಡು ತಿನ್ನಪ್ಪ ಅಂದರೆ ವೇಸ್ಟ್. ಅದು ನೀ ಸಪೋರ್ಟ್ ಮಾಡು, ದುಡಿ, ನೀನು ಕಷ್ಟಪಟ್ಟು ದುಡಿ. ಅವರು ಅಷ್ಟೇ ಕಷ್ಟಪಟ್ಟು ಅವ್ರು ದುಡಿತಾರೆ, ಅವ್ರು ಮಾಡಲಿ. ಹೀಗೆ ಅದಕ್ಕೋಸ್ಕರ ಬಿಸ್ನೆಸ್ಸಿಗೆ ಅವ್ರು ಸಪೋರ್ಟ್ ಮಾಡಿದ್ದು ಕರೆಕ್ಟು. ಅವರು ಬಿಸ್ನೆಸ್ ಮಾಡಿಬಿಟ್ಟು ನಮ್ಮ ಕೆಲಸ ಕೊಡ್ತಾರೆ, ನಾವು ಫ್ಯೂಚರಲ್ಲಿ ನಾವು ಒಳ್ಳೇದಾಗ್ಬೋದು ಅಂತ ಅಷ್ಟೇ. ಈಗ ಹಾಗೆ ನೋಡೋಕೆ ಹೋದರೆ ದೇಶದ ಯುವ ಪ್ರತಿನಿಧಿಯಾಗಿ, ಒಬ್ಬ ಯುವ ಶಕ್ತಿಯಾಗಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಮಾತು. ಏನು ಹೇಳ್ತೀರಾ ಸರ್? ಅವಕಾಶ ಮುಂದೆ ಕೊಡೋಣ ಸರ್. ಇವಾಗಿನೂ ಅವ್ರಿಗೆ ನಾಲೆಜ್ ಇಲ್ಲ, ಓಕೆನಾ? ಯಾಕೆಂದರೆ ಸರ್, ಈಗ ಎಕ್ಸ್ಪೀರಿಯನ್ಸು ಮತ್ತು ಇದನ್ನು ಮೈಂಡ್ಸೆಟಲ್ಲಿ ಇಟ್ಕೊಂಡ್ರೆ ಏನು ಮಾಡಬೇಕು, ಮಾಡಬೇಕು ಅನ್ನೋದು ಅವ್ರಿಗೆ ಇನ್ನೂ ತುಂಬ ಕಡಿಮೆ ಇದೆ ಪಾಪ, ಓಕೆನಾ? ಅವ್ರಿಗೆ ಇನ್ನೂ ಬರಬೇಕು. ಯಾರಿಗೆ ಏನು ಬರಬೇಕು ಅನ್ನೋದು ಇನ್ನೂ ತುಂಬ ಇದೆ. ನಾಲೆಜ್ ಇಲ್ಲ ಪಾಪ ಅವರಿಗೆ. ನಾಲೆಜ್ ಅವ್ರಿಗೆ ಫಸ್ಟ್ ಗಳಿಸ್ಕೊಳ್ಳಿ, ಆಮೇಲೆ ಕೊಡುವ. ಈಗ ಸದ್ಯಕ್ಕೆ ಇರೋದೇ ಮೋದಿಯವರು. ಅವ್ರು ಫಸ್ಟ್ ಇದನ್ನು ತಗೊಂಡೋಗ್ಲಿ ಸಾಕು.
ಇರೋ ದೇಶನ ಉಳಿಸ್ಕೊಳೋಣ ಫಸ್ಟು, ಆಮೇಲೆ ಚಾನ್ಸ್ ನೆಕ್ಸ್ಟ್ ಕೊಡೋಣ ಸರ್. ಅದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ರಾಹುಲ್ ಗಾಂಧಿ ಅವರಿಗೇನೋ ರಾಜಕೀಯ ಅನುಭವ ಕಡಿಮೆ ಅಂತ ಹೇಳ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ರೇಸ್ನಲ್ಲಿ. ಸರ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಆದರೆ ಅವ್ರೇನು ಮುಂದೆ ಏನು ಮಾತಾಡಬೇಕಲ್ಲ, ಇದನ್ನು ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಇವರೆಲ್ಲ ಮಾಡಿದ್ದಾರೆ. ಇವರು ಎಕ್ಸ್ಪೀರಿಯನ್ಸೇ ಅಂತ ಹೇಳ್ತಿರೋದು. ಆದರೆ ಪ್ರಾಪರಾಗಿ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡ್ತಿರೋರು ಅಂದರೆ ನಮ್ಮ ಮೋದಿ ಅವರು. ಇವ್ರು ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ, ಸಡನ್ನಾಗಿ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ನಾನು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಎಲ್ಲ ಕಡೆಗೂ ಪ್ರಚಾರ ಮಾಡ್ತಾರೆ. ಹೆಂಗೆ ಅಂದರೆ ಇದು ಈಗ ಕೆಲ್ಸಕ್ಕೆ ಸೇರೋಕ್ಕಿಂತ ಮುಂಚೆ ನಾನು ನಿನಗೆ ಇಷ್ಟು ಕೊಡ್ತೀನಿ ಅಂತೇಳಿ ಸ್ಟಾರ್ಟಿಂಗ್ ಒಂದು 500 ರೂಪಾಯಿ 1000 ರೂಪಾಯಿ ಊಟಕ್ಕೆ ಮಾಡಿಸೋದು, ಟೀ ಕುಡಿಸೋದು ಥರ ಆಗ್ಬಿಟ್ಟು ನಮಿಸ್ಬಿಟ್ಟು ಆಮೇಲೆ ಹಿಂದಿಂದ ನಮಗೆ ಮೋಸ ಮಾಡಿಬಿಡೋದು. ಈ ಥರ ಆಗಲ್ಲ ಯಾವತ್ತು. ಲಾಂಗ್ ಟರ್ಮ್ ಯಾವತ್ತು ನೀನು ಲಾಂಗ್ ಟರ್ಮ್ ಇರಬೇಕು ಅಂದರೆ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂದರೆ ಆ ನಂಬಿಕೆ ಅನ್ನೋದು ಬರಬೇಕು. ಇವ್ರ ಹತ್ರ ಅದು ಕಂಡು ಬರಲಿಲ್ಲ, ನನ್ನ ಒಂದು ಅಭಿಪ್ರಾಯ ಅಷ್ಟೇ, ಮತ್ತೆಂತ. ಕ್ಲಿಯರ್. ನಿಮಗೆ ನರೇಂದ್ರ ಮೋದಿ ಅವರೇ ಬೇಕು, ಬೇರೆಯವರು ಎಷ್ಟು ಸೂಕ್ತರೋ ಗೊತ್ತಿಲ್ಲ, ಬಟ್ ನರೇಂದ್ರ ಮೋದಿ ಅವರು ಬೇಕು ಅಂತ ತಾವು ಹೇಳೋದು ಪ್ರಧಾನಿ. ಪಕ್ಕ ಅದು ಮಾತ್ರ ಖಂಡಿತ. ಸೊ ಹಾಗೆ ನೋಡೋಕೆ ಹೋದ್ರೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಈಗಿನ ಸರ್ಕಾರ ಅಂದರೆ ಕರ್ನಾಟಕದ ಹೇಳ್ತಿದ್ದು ಸರ್, ಅವರು ಫ್ರೀ ಕೊಟ್ಬಿಟ್ಟೆ ಭಾಳ ಇದು ಮಾಡಿದ್ರು, ತಪ್ಪು ಮಾಡಿದ್ರು ಆ್ಯಕ್ಚುಲಾಗಿ. ಸರ್ ಎಲ್ಲರೂ ಒಂದೇ ಅಲ್ಲ ಸರ್, ಇವ್ರು ಬೇರೆ ಅವ್ರು ಬೇರೆ. ಸುಮ್ಮನೆ ಈಗ ಹೆಂಗೆ ಅಂದರೆ ಸಣ್ಣವ್ರಿಗೆ ಆಸೆ ತೋರಿಸ್ಬಿಡೋದು, ಅಲ್ಲಿ ಅವ್ರು ಮೋಸ ಹೋಗ್ಬಿಡೋದು. ಈಗ ಬಂದ್ಬಿಟ್ಟು ನಾವೀಗೆಲ್ಲ ಅನುಭವಿಸ್ಬೇಕು. ಯಾರು ಸರ್ ಊಟದಕ್ಕೆ ಹಾಲಿಂದಕ್ಕೆ ಯಾವನ್ನ ಟ್ಯಾಕ್ಸ್ ಹಾಕ್ತಾರೆ? ಟ್ಯಾಕ್ಸ್ ಹಾಕೋದಕ್ಕೆ ಓಕೆನಾ? ಈಗ ರೈತರಿಗೆ ಒಳ್ಳೇದು ಮಾಡಬೇಕು ಅಂತಿದ್ದೀರಾ, ಅಲ್ಲಿ ನೀನು ಬೆಲೆನೇ ಕೊಡೋಲ್ಲ. ಹೇಳೋದು ಮಾತ್ರ ನೀವು ಏನದು ಫಾರ್ಮರ್ ಈಸ್ ಅ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಎಂಥ ಬ್ಯಾಕ್ ಬೋನು? ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ ಸರ್, ಇನ್ನೊಂದು ಹೆಂಗೆ ಅಂದರೆ ಈಗ ಹಗಲು ರಾತ್ರಿ ಎರಡೂ ಇದೆ ಅಲ್ಲ, ಕಂಪ್ನಿಯವ್ರಿಗೆ ನೈಟ್ ಕರೆಂಟ್ ಕೊಡ್ತಾರೆ ಓಕೆನಾ. ಈಗ ರೈತರಿಗೆ ರಾತ್ರಿ ಕರೆಂಟ್ ಕೊಟ್ಟರೆ ಅವ್ನು ಹೋಗ್ಬಿಟ್ಟು ಅಲ್ಲಿ ಹೊಲದಲ್ಲಿ ಹಾವು ಕಡಿಸ್ಕೊಂಡು ಏನಾರು ಸತ್ತರೆ ಯಾವನು ಬರ್ತಾನೆ? ಯಾರೂ ಬರೋಲ್ಲ. ಇನ್ನೊಂದು ಒಂದು ಹೇಳ್ತೀನಿ ಕೇಳ್ರಿ, ಇವರು ಒಂದು ಚೇಂಜ್ ಮಾಡಬೇಕು ಅಂದರೆ ಒಂದು ಇಂಡಿಯಾನ ಇಲ್ಲ ಯೂತ್ ನಮ್ಮಪ್ಪನೂ ರೈತರ. ಈಗ ನಮ್ಮನ್ನು ಹೊಲ ಮಾಡಪ್ಪ ಅಂತ ಹೇಳಲ್ಲ ಓಕೆನಾ. ಯಾಕೆ ಹೇಳಲ್ಲ? ಕಷ್ಟಪಡಬಾರ್ದು, ಇದಕ್ಕೆ ಒಳ್ಳೆ ರಿಟರ್ನ್ ಇಲ್ಲ, ಮರ್ಯಾದೆ ಇಲ್ಲ, ಯಾರೂ ಬೆಲೆ ಕೊಡಲ್ಲ ಅನ್ನೋದು ಬರ್ತಾ ಇದೆ ಇಲ್ಲಿ ಇವಾಗಿಂದು. ಹಿಂಗೇ ಮಾಡ್ಕೋತಾ ಹೋದರೆ ಇನ್ನೊಂದು 5 ವರ್ಷದಲ್ಲಿ ನಮ್ಮಪ್ಪರೆಲ್ಲ ರೈತರಿರ್ತಾರೆ, ನನಗೆ ನಾಲೆಜ್ ಇಲ್ಲ, ರೈತರದ್ದು ಬೆಳೆದ ನಾಲೆಜ್ ಇಲ್ಲ. ಇನ್ನೊಂದು 5 ವರ್ಷ 10 ವರ್ಷ ಹೋದ್ಮೇಲೆ ನಮ್ಮ ಮಕ್ಕಳಿಗೆ ಅದು ಗೊತ್ತೂ ಇರಲ್ಲ. ಫೋಟೋದಲ್ಲಿ ನೋಡ್ಬೇಕು ನಾವು, ಮೆಡಿಸನ್ ತಿನ್ನಬೇಕು, ಇದನ್ನು ಮಾತ್ರ ನೆನ್ಪಿಟ್ಕೋಬೇಕು ಎಲ್ಲರೂ. ಅದಕ್ಕೋಸ್ಕರನೇ ಏನು ಅಂದರೆ ಪ್ರಾಪರಾಗಿ ನಾಲೆಜ್ ಬೇಕು. ಅಗ್ರಿಯಿಂದ ಹಿಡಿದು ಎಲ್ಲರೂ ಅದನ್ನು ನಾಲೆಜ್, ಇದನ್ನು ಮಾಡಿದ್ರೆ ಇದು ಆಗುತ್ತೆ ಅನ್ನೋದು ಗೊತ್ತಾಗಬೇಕು. ಬೆಳೆದು ರೈತರಿಗೆ ಸಪೋರ್ಟು ತುಂಬ ಮುಖ್ಯ. ಆ್ಯಂಡ್ ಇನ್ನೊಂದು ಏನು ಅಂದರೆ ಅದನ್ನು ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡಿ. ಯಾಕೆ ಮಾಡೋಕ್ಕಾಗಲ್ಲ? ತೊಗೊಳ್ಳಿ, ಒಂದು ವರ್ಷದ್ದು ಪೂರ ಆ್ಯಾವ್ರೇಜ್ ತೊಗೊಳ್ಳಿ, ಅವ್ನಿಗೆ ಸಂಬಳ ಅಂತ ಪೇ ಮಾಡಿ, ಇಲ್ಲ ಅವನಿಗೆ ಒಂದು ಪ್ರೊಫೆಷನ್ ಅಂತ ಇದು ಮಾಡಿರಿ ಬಿಸ್ನೆಸ್ಸನ್ನು ನೀನು. ಸರ್ ಈಗ ಏನಂದರೆ ನಾವು ಟೊಮೆಟೊ ಬೆಳೆದಿರ್ತೀವಿ ಓಕೆನಾ, ಅದನ್ನು ತಗೊಂಬಂದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟರೆ ಅದಕ್ಕೊಂದು ಪ್ರೈಸು MRP. ಇಲ್ಲೇನಿದೆ ನಮ್ಮದ್ರಲ್ಲಿ? ಮತ್ತು ನಮ್ಮ ಹತ್ರ ಯಾಕಿಲ್ಲ? ರಾ ಮೆಟೀರಿಯಲ್ಗೊಂದು MRP ಬರಬೇಕಾ? ರಾ ಮೆಟೀರಿಯಲ್ಗಿಲ್ಲ ಅಂತೆ. ನೀವು ಅದು ಬಿಟ್ಬಿಟ್ಟು ಮೈನಿಂಗಲ್ಲಿ ಹೋಗಿರ್ತೀರ, ಅಲ್ಲಿ ಮಣ್ಣು ಕೊರಿತೀರ ಓಕೆನಾ, ಅದಕ್ಕೊಂದಿದೆ. ಎಲ್ಲದಕ್ಕೂ ಇದೆಯಾ ಸಂಬಳ? ಇದೆಯಾ ಇದಕ್ಕೆ ಯಾಕಿಲ್ಲ? ಯಾಕೆ? ಮತ್ತು ಒಟ್ಟಾಗಿ ಏನು ತಿಂತೀರಾ? ಹೌದಲ್ಲ, ಅನ್ನ ಬೇಕಲ್ಲ, ಮಣ್ಣು ತಿಂತೀರಾ ಹೋಗ್ಬಿಟ್ಟು? ಮಣ್ಣಿಗೆ ಆಗ್ಬಿಟ್ರೆ MRP ಇಡ್ತಾರಂತೆ. ಮಣ್ಣು ಬಂಗಾರ ಚಿನ್ನ ಮೈನಿಂಗ್ ಮಾತ್ರ ಎಲ್ಲ ಧೂಮ್ ಕೋಟಿಗಂಟ್ಲೆ. ಇದ್ರಾಗೇನು ಮಣ್ಣು ಬರ್ತತಾ? ಮತ್ತು ಅನ್ನ ತಿನ್ನಬೇಕಾದ್ರೆ ಅದನ್ನೇ ತಿನ್ನೋದಲ್ಲ, ಹಂಗಾರೆ ತಿನ್ನೋಗಿ, ಮಣ್ಣೇ ತಿನ್ನೋಗಿ. ಏನು ಹೇಳೋಣ ನಾವು, ಹೌದಲ್ವಾ? ಸೂಪರ್. ಈಗ ತಾವು ಯಾವ ಪ್ಲೇಸಿಂದ ಬಂದಿರೋದು? ಸರ್ ದಾವಣಗೆರೆ. ಅಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಹೇಗಿದೆ? ಸರ್ ಅಭಿವೃದ್ಧಿ ಆಗ್ತಾ ಇದೆ, ಎಂತ ಇಲ್ಲ, ಅಭಿವೃದ್ಧಿ ಆಗ್ತಾ ಇದೆ. ಅದು ಇನ್ನೂ ಬೆಟರ್ಮೆಂಟ್ ಆಗಬೇಕು ಅನ್ನೋದೊಂದು ಅಷ್ಟೇ. ಏನು ಅಂದರೆ ಸರ್ ಏನಿಲ್ಲ, ಸಿಂಪಲಾಗಿ ಒಂದೇ ಒಂದು ಹೇಳ. ಈಗ ಕೋವಿಡ್ ಟೈಮಲ್ಲೇ ನಾವು ಅದನ್ನು ಅರ್ಥ ಮಾಡ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು. ಆ್ಯಸ್ ಪರ್ ಆಧಾರ್ ಕಾರ್ಡು ನಮಗೇನಾಗಿರುತ್ತೆ, ಕರ್ನಾಟಕದಲ್ಲಿ ಇಷ್ಟು ಜನ ಇದ್ದಾರೆ, ಬೆಂಗಳೂರಲ್ಲಿ ಇಷ್ಟು ಜನ ಇದ್ದಾರೆ ಅಂತೇಳಿ ಒಂದು ಕೊಟ್ಟಿರ್ತಾರೆ ಓಕೆನಾ. ಅಲ್ಲಿ ಫುಡ್ ಕ್ರೈಸಸ್ ಆಯಿತು, ಒಂದು ಫುಡ್ ಕ್ರೈಸಸ್ ಆಯಿತು. ಏಕೆ ಅಂದರೆ ಈಗ ನೋಡಿ ಸರ್, ಬೇರೆ ಸ್ಟೇಟಿಂದ ಎಲ್ಲರೂ ಬರ್ತಾರೆ, ಇಲ್ಲಿಗೆ ಬಂದುಬಿಟ್ಟು ಇರ್ತಾರೆ ಓಕೆನಾ. ನಮ್ದು ಏನಾಗುತ್ತೆ ಅಂದರೆ ಇವರಿಗೆ ಒಂದು ಜನಗಣತಿ ಮಾಡ್ತಾರೆ ಗೊತ್ತಾ. ಅಲ್ಲಿ ಏನಿರುತ್ತೆ ಅಂದರೆ ಇಷ್ಟು ಜನ ಇದ್ದಾರೆ ನಮ್ಮ ಸ್ಟೇಟಲ್ಲಿ ಅನ್ನೋದೊಂದಿರುತ್ತೆ. ಅಷ್ಟು ಫುಡ್ ರಿಲೀಸ್ ಮಾಡ್ತಾರೆ ಗೌರ್ಮೆಂಟಿಂದ ಓಕೆನಾ. ಅಲ್ಲಿ ಏನಾಗುತ್ತೆ ಅಂದರೆ ಅವ್ರು ತೊಗೊಳ್ಳೋ ಬದಲು ಏನಾಗುತ್ತೆ, ಬೇರೆ ಸ್ಟೇಟವ್ರು ಇರ್ತಾರಲ್ಲ ಅವ್ರು ತೊಗೊಂಡು ತಿಂತಾರೆ. ಈಗ 1 kg 10 kg ನಾವು ತೊಗೊಂಬಂದು 10 ಜನಕ್ಕೆ ನಾನು ಸಪ್ಲೈ ಮಾಡ್ತೀನಿ ಅಂದರೆ ಅಲ್ಲಿ 50 ಜನ ಇದ್ದರೆ ಏನು ಮಕ್ಕತ್ತೆ, ಕ್ರೈಸಿಸ್ ಆಗತ್ತಾ? ಈಗ ಅವ್ರವ್ರ ಸ್ಟೇಟವರು ಅವ್ರವ್ರ ಅಭಿವೃದ್ಧಿ ಅವ್ರವ್ರ ಕೆಲಸ ಕೊಡಬೇಕು
ಅವ್ರವ್ರ ಸ್ಟೇಟಿಗೆ ಅವ್ರವ್ರು ಹೋಗಿ ಅಲ್ಲಿ ನಿನಗೆ ಈಗ ಓಟ್ ಹಾಕೋದು ಮಾತ್ರ ಬೇರೆ ಸ್ಟೇಟವ್ರಂತೆ ಬಂದ್ಬಿಟ್ಟು ಬೇರೆ ಸ್ಟೇಟಿಗೆ ಹೋಗ್ಬಿಡ್ತಾರೆ, ಅಲ್ಲಿ ಹೋಗಿ ಓಟ್ ಹಾಕ್ತಾರಂತೆ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಇಲ್ಲಿ ತಿಂತಾರೆ. ಇಲ್ಲಿ ಎಷ್ಟಿದೆ ಸರ್ ಬೆಂಗಳೂರಲ್ಲಿ? 1 ಕೋಟಿ ಸಮಥಿಂಗ್ ಇದೆಯಾ ಪಾಪ್ಯುಲೇಷನು? ಯಾರಿದ್ದಾರೆ? ಹಂಗಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹೋಗ್ಬೇಕು ಹೇಳ್ರಿ? ಕನ್ನಡ ಎಲ್ಲಿ ಮಾತಾಡ್ತಿದ್ದಾರೆ ಹೇಳ್ರಿ? ಪ್ರೊಫೆಷ್ನಲ್ ಕನ್ನಡ ಯಾಕೆ ಸರ್? ಬೇರೆ ಸ್ಟೇಟಲ್ಲಿ ಹೋದರೆ ಅಲ್ಲಿ ಅವ್ರ ಭಾಷೆನೇ ಮಾತಾಡ್ಬೇಕು ಸರ್. ಹೋಗಿ ಸರ್, ಚೆನ್ನೈ ಹೋಗಿ ಸರ್, ಅಲ್ಲಿ ಕೇಳಿ ಸರ್. ಕನ್ನಡ ಮಾತಾಡಿದ್ರೆ ಇಂಗ್ಲೀಷ್ ಮಾತಾಡೋ ಯಾವನು ಮಾತಾಡ್ತಾರೆ ಸರ್? ಯಾರೂ ಮಾತಾಡಲ್ಲ ಸರ್. ಪಕ್ಕ ಅವ್ರಿಗೆ ಇದೆ. ಅದನ್ನು ನಾವು ಸರ್ ಎಲ್ಲ ಕಡೆಗೂ ಪ್ಲಸ್ಸು ಇದೆ ಮೈನಸ್ ಇದೆ. ಅದನ್ನು ನಾವು ಪ್ಲಸ್ಸನ್ನು ನಾವು ತಿಳ್ಕೊಬೇಕು. ಅದನ್ನು ಫಸ್ಟ್ ತಿಳ್ಕೊಬೇಕು. ಅವ್ರವ್ರ ಸ್ಟೇಟವರು ಅವ್ರವರೇ ಫೈನಾನ್ಷಿಯಲ್ನ ತಿಳ್ಕೊಂಡು ಎಷ್ಟು ಜನ ಇದೆ ಅಲ್ಲಿ ಎಂಪ್ಲಾಯ್ಮೆಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಅವ್ರ ಸ್ಟೇಟನ್ನು ಉದ್ಧಾರ ಮಾಡಲಿ ಸರ್. ಇಲ್ಲಿ ಉದ್ಧಾರ ಆಗಿದೆ, ಬೆಂಗಳೂರು ಉದ್ಧಾರ ಆಗಿದೆ. ನಮ್ಮ ಪಾಡಿಗೆ ಬಿಡಿ, ಅಲ್ಲಿ ಹೋಗ್ರಿ. ಅಲ್ಲಿ ಓಟ್ ಹಾಕೋದಂತೆ, ಇಲ್ಲಿ ಬಂದು ತಿನ್ನೋದಂತೆ, ಇದು ಯಾವ ನ್ಯಾಯ? ಅದಲ್ವಾ? ಇಲ್ಲಿ ಕ್ಯಾಲ್ಕುಲೇಷನ್ನೇ ಮಿಸ್ ಆಗ್ತಿರೋದು. ಆ ಕ್ಯಾಲ್ಕುಲೇಷನ್ ಒಂದು ಕರೆಕ್ಟಾಗಿ ಇಟ್ಕೊಂಡು ಮಾಡಿದ್ರೆ ಎಲ್ಲದೂ ಆರಾಮಾಗಿ ಸ್ಮೂತಾಗಿ ಹೋಗುತ್ತೆ. ಹೊಡೆದಾಟ ಬೀಳಲ್ಲ, ನೀವು ಯಾರೂ ಹೊಡೆದಾಟ ಬೀಳಲ್ಲ. ಬೇರೆ ಬೇರೆ ಸ್ಟೇಟವ್ರಿಗೂ ಯಾವುದು ಏನೂ ಇಲ್ಲ. ಓಕೆನಾ? ಇಲ್ಲಿ ಏನಾಗ್ತಿದೆ ಅಂದರೆ ನನ್ನ ತಟ್ಟೆಯಲ್ಲಿರೋ ಅನ್ನನ ಬೇರೆ ಬಂದು ತಿಂದರೆ ಯಾರಿಗಾದರೂ ಹೊಟ್ಟೆ ಉರಿಯುತ್ತಾ? ಹೌದಲ್ವಾ? ನನಗೂ ಹೊಟ್ಟೆ ತುಂಬಲಿ, ನಿಮಗೂ ಹೊಟ್ಟೆ ತುಂಬಲಿ, ಇಷ್ಟೇ ಸಿಂಪಲ್ ಮ್ಯಾಥಮೆಟಿಕ್ಸ್ ಅಷ್ಟೇ. ಮತ್ತೆ ಲೋಕಸಭಾ ಚುನಾವಣೆ ಬಗ್ಗೆ ಬರೋದಾದರೆ ಬಿಜೆಪಿ ಮತ್ತು JDS ಮೈತ್ರಿ ಏನು ಹೇಳ್ತಾರೆ ಸರ್? ಆಗಲಿ, ಅದ್ರಾಗೇನಿಲ್ಲ. ಮೈತ್ರಿ ಆದರೆ ಓಕೆ, ಪ್ರಾಬ್ಲಮ್ ಏನಿಲ್ಲ. ಆದರೆ ಕಾಂಗ್ರೆಸ್ ಬೇಡ. ಯಾಕೆಂದರೆ ಈಗ ಆಲ್ರೆಡಿ ನಾವು ಅನುಭವಿಸ್ತಿದ್ದೀವಿ. ಅದು ಏನಂದರೆ ಈಗ ಸುಮ್ಮನೆ ಅದು ಜಾತಿ ಗೀತಿ ಅನ್ಕೊಂತ ಅವರೇ ಮಾಡ್ತಿರೋದು. ಅದು ಆ್ಯಕ್ಚುಲಾಗಿ ನಾವೇನು ಮಾಡ್ತಾ ಇಲ್ಲ. ನಾವೇನು ಹೇಳ್ತಾನೆ ಇಲ್ಲ. ಅವರೇ ಈ ಜಾತಿದು ಹಿಂಗೆ, ಇದು ಹಿಂಗೆ ಅಂತ ಅವರೇ ಹೊಡೆದು ಆಳ್ತಿರೋದು. ಆ ಮೈಂಡ್ಸೆಟ್ ಇಟ್ಕೊಂಡು ನಮ್ಮನ್ನು ಬಂದರೆ ಅದಾಗಲ್ಲ. ಹೆಂಗೆ ಅಂದರೆ ಈಗ ಯು ಕಾಂಟ್ ಲಿವ್ ಅ ಪಾಸಿಟಿವ್ ಲೈಫ್ ವಿತ್ ಅ ನೆಗೆಟಿವ್ ಮೈಂಡ್ ಅಂತ ಇರುತ್ತೆ. ಓಕೆನಾ? ನೀನು ಚೆನ್ನಾಗಿ ನಿನ್ನ ಆಳಬೇಕು, ಚೆನ್ನಾಗಿರಬೇಕು ಅಂದರೆ ಆ ಪಾಸಿಟಿವ್ ಮೈಂಡ್ ಇರಬೇಕು. ಇವರೇ ಹೊಡೆದು ಆಳ್ತಿದ್ದಾರೆ ಅಂದರೆ ಇದ್ದರು ಆಳೋರೇ ಹಂಗಿರ್ಬೇಕಾದ್ರೆ ಆಳಿಸ್ಕೊಳ್ಳೋರು ಹಂಗೆ ಆಗುತ್ತೆ ಸರ್. ಪರಿಸ್ಥಿತಿ ಸರಿಯಾಗಿ ಪ್ರಕಾರ ಸಕ್ಸಸ್ ಆಗುತ್ತಾ ಈ ಮೈತ್ರಿ, ಬಿಜೆಪಿ ಮತ್ತು JDS ಮೈತ್ರಿ? ಸರ್ ಸಕ್ಸಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಗೊತ್ತಿಲ್ಲ. ಆದರೂ ಓಕೆ. ಆದರೆ ಆಗಲಿಲ್ಲ ಅಂದರೂ ಬರೀ BJP ಬಂದ್ರೂ ಓಕೆ, ತುಂಬ ಓಕೆ, ನಮಗೇನು ಇದಿಲ್ಲ. ಯಾಕೆಂತಂದರೆ ಮೈತ್ರಿ ಅಂತಂದರೆ ಜನರ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕೆಂತಂದರೆ 2 ಪಕ್ಷಗಳು ಸೇರಿದಾಗ ಅವರವರ ಒಂದು ಕಿತ್ತಾಟಗಳೇ ಜಾಸ್ತಿ ಆಗ್ಬಿಡುತ್ತೆ ಅಂತ. ಅದಕ್ಕಾಗಿ ಮೈತ್ರಿ ಪ್ರಶ್ನೆ ಸರ್. ಕಿತ್ತಾಡೋದಾದರೆ ಬೇಡ ಸರ್, ಕಿತ್ತಾಡಬಾರ್ದು ಸರ್. ಕಿತ್ತಾಡೋದು ತಗೊಂಡು ನಾವೇನು ಮಾಡೋಣ ಸರ್? ಈಗ ಕಿತ್ತಾಡುತ್ತಾ ಹೋದರೆ ಅವ್ರವ್ರು ಕಿತ್ತಾಡ್ಕೊಂತ ಹೋದರೆ ಇನ್ನು ನಮ್ಮನ್ನೇನು ಉದ್ಧಾರ ಮಾಡ್ತಾರೆ ಇವರು? ಹೌದಲ್ವಾ? ಕಿತ್ತಾಡಲಿಲ್ಲ ನಂಗೆ ಇವರೇ ಕರೆಕ್ಟಾಗಿದ್ದರೆ, ಮನೆ ಒಳಗೆ ಇವ್ರು ಚೆನ್ನಾಗಿತ್ತು ಅಂದರೆ ಆ ಮನೆ ಒಂದು ಬೆಲೆ ಬರ್ತತೆ. ಹೌದಾ? ಇವರೇ ಕಿತ್ತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಾವು ನೋಡೋರಿಗೆ ವ್ಯಾಲ್ಯೂ ಇಲ್ಲ. ಸಣ್ಣ ಮಕ್ಕಳು, ನಮಗಿಂತ ಸಣ್ಣ ಮಕ್ಕಳೇ ಕಿತ್ತಾಡ್ತಾರೆ. ನಂಗೆ ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ನಾನು ನಾ ತಗೊಂಡೆ. ಇವ್ರು ಹಿಂಗೆ ಕಿತ್ತಾಡಿದ್ರೆ ಇವ್ರು ದೊಡ್ಡವ್ರು ಅನ್ಸ್ಕೊಳ್ಳಲ್ಲ. ಆ ಒಂದು ಪೊಸಿಷನ್ ಕೊಟ್ಟಿವಿ ಅಂದರೆ ಅವ್ನು ಉಳಿಸ್ಕೊಳ್ಳೋದು ಕಲಿಬೇಕು ಅವರು. ಕಿತ್ತಾಡೋದ್ರಿದ್ರೆ ಇವು ಬೇಡವೇ ಬೇಡ. ಅದು ಒಬ್ಬರೇ ತೊಗೊಳ್ಳಿ, ಯಾರು ಒಬ್ರು ತೊಗೊಳ್ಳಿ. ಸುಮ್ಮನೆ ಆಟ ಸಾಮಾನಲ್ಲ ಇದು. ಹಾಗೆ ನೋಡೋಕೆ ಹೋದರೆ ಈಗ ರಾಷ್ಟ್ರದಲ್ಲೂ ಕೂಡ ಮೈತ್ರಿ, INDA ಅಪೋಸಿಟ್ NDA. ಈಗ ಒಂದು ಆಡಳಿತ ಪಕ್ಷದ ಎದುರುಗಡೆ ಎಲ್ಲ ಪಕ್ಷಗಳು ಸೇರಿ ವಿರೋಧ ಪಕ್ಷವಾಗಿ ಏನಿದ್ದಾರೆ ಎಲ್ಲ ಪಕ್ಷಗಳು ಅವರೆಲ್ಲ ಸೇರಿ ಒಂದು ಮೈತ್ರಿಕೂಟ ಮಾಡ್ಕೊಂಡಿರೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಚೆನ್ನಾಗಿದ್ದರೆ ಅದು ಮಾಡ್ಕೋತಾ ಹೋದರೆ, ರೂಲ್ ಮಾಡ್ಕೋತಾ ಹೋದರೆ ಏನು ಪ್ರಾಬ್ಲಮ್ ಏನಿಲ್ಲ. ಓಕೆನಾ? ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಮಾಡ್ಕೋತಾ ಹೋದರೆ ಅದ್ರ ಮೇಲೆ. ಕಿತ್ತಾಡಿದ್ರೆ ಮಾತ್ರ ದೇವ್ರೊಣಗೂ ಬೇಡ. ಸುಮ್ಮನೆ ಕಿತ್ತಾಡೋರ ಕೈಯಾಗ ಅವ್ರು ಕೊಟ್ಬಿಟ್ರೆ ಅವ್ರು ಕಿತ್ತಾಡೋದ್ರಲ್ಲೇ ಟೈಮ್ ಹೋಗುತ್ತೆ. ನಮ್ಮನ್ನೇನು ನೋಡ್ತಾರೆ ಇವ್ರು? ಬದನೆಕಾಯಿ. ಹೌದಲ್ವಾ? ಇಲ್ಲಾಂದ್ರೆ ಮೈತ್ರಿ ವಿಚಾರ ಅದು ಅವ್ರವ್ರ ರಾಜಕೀಯ ಪಕ್ಷಗಳಿಗೆ ಪರ್ಸನಲ್ ಆಗುತ್ತೆ. ಜನರ ವಿಚಾರದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ಕೇಳಿರೋದು. ಫೈನ್. ಕೊನೆಯದಾಗಿ ಒಬ್ಬ ಯುವಕರಾಗಿ ನೀವು ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿದ್ರೆ ಒಳಿತು ಅಂತೀರಾ? ಯುವಕರ ಪರವಾಗಿ ಏನು ಮಾಡಬೇಕು ಅಂತೀರಾ? ರೈತರ ಪರವಾಗಿ ಏನು ಮಾಡಬೇಕು ಅಂತೀರಾ? ನಿಮ್ಮ ವಿಷನ್ ಪ್ರಕಾರ ಯಾವೆಲ್ಲ ಅಭಿವೃದ್ಧಿ ಆಗಬೇಕು ಸರ್? ಫಸ್ಟು ಅಗ್ರಿಕಲ್ಚರ್, ಫಸ್ಟು ಅವ್ರಿಗೆ ರೈತರಿಗೆ ಬೆಲೆ ಬರಬೇಕು. ಓಕೆನಾ? ಈಗ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ನಮ್ಮಪ್ಪ ಈಗ ರೈತರಾಗಿದ್ದು ನನ್ನ ಮಕ್ಕಳು ರೈತರು ಆಗಬಾರ್ದು ಅಂತಾರೆ. ಯಾಕಂತಾರೆ? ಇದನ್ನು 10-20 ವರ್ಷ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಮುಂದಿನ ಇದರಲ್ಲಿ ಯಾರೂ ಇರಲ್ಲ ಸರ್. ದೇವ್ರನ್ನ ಬರ್ಕೊಡ್ತೀನಿ, ಯಾರು ರೈತರಾಗಿರಲ್ಲ, ನಾಲೆಜು ಇರಲ್ಲ. ಓಕೆನಾ? ಈಗ ಅಗ್ರಿ ಡಿಪಾರ್ಟ್ಮೆಂಟಲ್ಲಿ ಅವ್ರು ಟೆಸ್ಟ್ ಮಾಡ್ತಾರೆ ಹೊರತು ಬಂದು ಹೊಲ ಉಳ್ಳಲ್ಲ ಯಾವನು. ತಿಳ್ಕೊಳ್ಳಿ ಇದನ್ನು ಫಸ್ಟು. ಅಗ್ರಿಕಲ್ಚರ್ ಇದೆ. ಓಕೆನಾ? ಅಗ್ರಿ ಕಾಲೇಜ್ಗಳು ಇದ್ದಾವೆ. ಅವರು ಹೇಳ್ತಾರೆ ಇಂಥ ಸಾಯಿಲು ಇಂಥದ್ದು ಇಷ್ಟು ಕ್ವಾಲಿಟಿ ಇದೆ, ಇದು ಸೂಟೇಬಲ್ ಕ್ರಾಪು, ಇದನ್ನು ಬೆಳಿಬೋದು, ಅದೆಲ್ಲ ಇದೆ. ಓಕೆನಾ? ಎಜುಕೇಷನ್ ಇದೆ. ಆದರೆ ಹೊಲಕ್ಕೆ ಬಂದ್ಬಿಟ್ಟು ಇದನ್ನು ನಾಟಿ ಮಾಡಬೇಕು, ಹಿಂಗೆ ಮಾಡಬೇಕು, ಭತ್ತ ಇದು
ಹಿಂಗೆ ಮಾಡಿದ್ರೇ ಅಕ್ಕಿ ಬರೋದು ಅಂತ ಯಾರು ಹೇಳ್ಕೊಡ್ತಾರೆ? ಅದು ಬೇಕಲ್ವಾ ನಾಲೆಜು? ಸರ್ ನೀನು ಬರೀ ಬೈಕ್ ಮೆಕ್ಯಾನಿಕ್ಕಿಗೆ ಒಂದು ಕಾಲೇಜ್ ಇದೆ, ಅದು ಇಂಜಿನಿಯರಿಂಗ್ ಮಾಡ್ಕೊಂಬಿಟ್ಟು ಅದು ಮಾಡ್ಬೋದು, ಇದನ್ನು ಬೋರ್ ಮಾಡಬೇಕಾದ್ರೆ ಇದನ್ನು ಮಾಡ್ಬೋದು ಅಂತ ಎಲ್ಲ ನಾಲೆಜ್ ಇದೆ. ರೈತರದ್ದು ಬೇಕು ಅಂದರೆ ನೀವು ಅದಕ್ಕೆ ಪ್ರೊಫೆಷ್ನಲ್ ಅಂತ ಒಂದು ಹೆಸರು ಕೊಡಿ, ಪ್ರೊಫೆಷನ್ ಮಾಡಿ. ಆವಾಗ ಏನಾಗುತ್ತೆ ಅಂದರೆ ನನಗೂ ಒಂದು ಪ್ರೊಫೆಷನ್ ಇದೆ, ರೈತರು ಅಂದರೆ ನಮಗೂ ಒಂದು ಪ್ರೊಫೆಷನ್ ಅಪ್ಪ, ಅದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ತೀರಾ ಅಂದರೆ ಅದಕ್ಕೊಂದು ಕಂಪ್ನಿ ಬೇಕಾದ್ರೆ ರೆಡಿ ಮಾಡಿ. ಇದನ್ನು ಬೇಕಾದ್ರೆ ಮೋದಿಯವ್ರಿಗೂ ಒಂದು ಸಜೆಷನ್ ಅಷ್ಟೇ ನನಗೆ ಗೊತ್ತಿರೋದು, ಓಕೆನಾ? ಕಾರ್ಪೊರೇಟಿಂದ ಒಂದು ಕಂಪ್ನಿ ಬೇಕಾದ್ರೆ ಬರಲಿ, ಅಗ್ರಿಕಲ್ಚರ್ ಕಾರ್ಪೊರೇಟಿಂದ ಒಂದು ಬರಲಿ, ಅವರೇ ಸಜೆಸ್ಟ್ ಮಾಡಲಿ, ಓಕೆನಾ? ಅಮ್ಮಪ್ಪಾಜಿ ಅವರಿಗೆಲ್ಲ ಟೆಕ್ನಿಕಲ್ ನಾಲೆಜ್ ಇರಲ್ಲ, ಓಕೆನಾ? ಯಾರಿಗಾರ ಆಗಿರಲಿ ರೈತರಿಗೆ ಟೆಕ್ನಿಕಲ್ ನಾಲೆಜ್ ಇಲ್ಲ, ಅವ್ರು ಜಸ್ಟ್ ಎಕ್ಸ್ಪೀರಿಯನ್ಸಿಂದ ನಾಲೆಜ್ ತೊಗೊಂಡಿರೋದು, ಓಕೆನಾ? ಟೆಕ್ನಿಕಲಾಗಿ ಸಪೋರ್ಟ್ ಮಾಡಲಿ, ಸಾಯಿಲು ಟೆಸ್ಟ್ ಮಾಡಿ, ಇದಕ್ಕಿದೆ ಕ್ರಾಪ್ ಬಂದರೆ ಓಕೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಅದು ಬಿಟ್ಬಿಟ್ಟು ಇವ್ರು ಏನು ಮಾಡ್ತಿರೋ ಗೊತ್ತಾ, ಆ ಕ್ರಾಪ್ ಸುತ್ತ ಇವ್ರು ಸ್ಕ್ಯಾಮ್ ಮಾಡ್ತಿದ್ದಾರೆ. ಏನು ಅಂದರೆ ನಾ ಔಷಧಿನ ರೇಟ್ ಜಾಸ್ತಿ ಮಾಡಿದೆ, ಅದಕ್ಕೆ ಔಷಧಿ ಇದನ್ನೇ ಹಾಕಬೇಕು, ಇದೇ ಇರಬೇಕು, ಆಮೇಲೆ ಮಾರಬೇಕಾದ್ರೆ ಅಲ್ಲೇ ಹೋಗಿ ಮಾರಬೇಕು, ಈ ಥರ ಇದೆ. ಅದ್ರ ಬದಲು ಕಾರ್ಪೊರೇಟ್ ಆಗಿ ಅದನ್ನೊಂದು ಏನೋ ಒಂದು ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಪ್ರಾಪರ್ ಒಂದು ಇನ್ಕಮ್ ಇದೆ ಇವರಿಗೆ, ನಮಗೆ ಇದನ್ನು ಮಾಡಿದ್ರೆ. ಯಾಕೆಂದರೆ ಅದು ಒಂದು ಕೆಲಸ ಸರ್, ಅದು ಒಂದು ಪ್ರೊಫೆಷನ್ನೇ. ಅದನ್ನ ಪ್ರೊಫೆಷನಾಗಿ ಕನ್ಸಿಡರ್ ಮಾಡ್ತಾ ಇಲ್ಲ, ಬಿಸ್ನೆಸ್ ಆಗು ಕನ್ಸಿಡರ್ ಮಾಡ್ತಾ ಇಲ್ಲ. ಹಿಂಗೆ ಮಾಡಿದ್ರೆ ಮಣ್ಣೆ ತಿನ್ಬೇಕು ನೀವು, ಪಕ್ಕ ಇದು.